ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾನಿಲ್ಲಿ ಪನ್ನೀರ್ ಬಿರಿಯಾನಿ ಮಾಡೋದನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅವರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನೋಡಿ ನಾನಿಲ್ಲಿ ಒಂದು ಬೌಲಿಗೆ 1 ಟೇಬಲ್ ಸ್ಪೂನ್ನಷ್ಟು ಅಡಿಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನೀವು ಒಗ್ಗರಣೆಗೆ ಯಾವ ಎಣ್ಣೆ ಬಳಸ್ತೀರೋ ಅದನ್ನು ಹಾಕ್ಕೋಬಹುದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಇದಕ್ಕೆ ಅರ್ಧದಿಂದ 3/4 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಅರ್ಧದಿಂದ 3/4 ಚಮಚ ಆದರೆ ಸಾಕು. ನಂತರ ಅರ್ಧ ಟೀ ಸ್ಪೂನಷ್ಟು ಟೇಬಲ್ ಸಾಲ್ಟನ್ನು ಹಾಕ್ತಾ ಇದ್ದೀನಿ. ಇದನ್ನು ಇವಾಗ ನಾನು ನೀಟಾಗಿ ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಮಿಕ್ಸ್ ಆಗೋ ಥರ ಈ ರೀತಿ ಮಿಕ್ಸ್ ಮಾಡ್ತೀನಿ. ಈ ರೀತಿ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಪನ್ನೀರಿನ ಸ್ಲೈಸನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಬಿರಿಯಾನಿ ಮಾಡಲಿಕ್ಕೆ 200 ಗ್ರಾಮ್ನಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ. ಈಗ ನೀಟಾಗಿ ಇದಕ್ಕೆ ನೀವು ಉಪ್ಪು ಮತ್ತು ಖಾರದ ಪುಡಿ ಎಲ್ಲ ಸ್ಲೈಸಿಗೂ ಹತ್ತೋ ಥರ ನೀಟಾಗಿ ಕಲಿಸ್ಕೊಳ್ಳಿ. ಮೇಲೆ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಸಹ ಹಾಕ್ಕೊಳ್ಳಿ. ಇದು ನಿಮಗೆ ಆಪ್ಷನಲ್ಲು. ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಇನ್ನೊಂದು ಸರಿ ನಾನು ನೀಟಾಗಿ ಕಲಸಿ 10 ನಿಮಿಷ ಇದನ್ನು ಎತ್ತಿಟ್ಬಿಡ್ತೀನಿ. 10 ನಿಮಿಷದವರೆಗೂ ಇದನ್ನು ಹಾಗೆ ಮುಚ್ಚಿಟ್ಬಿಡಬೇಕು. ಈಗ ನಾನು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಬಾಣಲಿಯನ್ನು ಇಟ್ಟು 3 ಟೇಬಲ್ ಸ್ಪೂನ್ನಷ್ಟು ರಿಫೈಂಡ್ ಆಯಿಲನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ನಾನು ಚಕ್ಕೆ, ಏಲಕ್ಕಿ, ಲವಂಗ, ಚಕ್ರ ಮೊಗ್ಗು, ಪಲಾವ್ ಎಲೆ, ಮೆಣಸುಕಾಳನ್ನು ತಗೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ತೀನಿ. ಎಣ್ಣೆ ಬಿಸಿಯಾದ ನಂತರ ಹಾಕ್ತೀನಿ. ಪಲಾವ್ ಎಲೆ, ಚಕ್ಕೆ, ಚಕ್ರ ಮೊಗ್ಗು, ಏಲಕ್ಕಿ, ಲವಂಗ ಮತ್ತು ಮೆಣಸುಕಾಳನ್ನು ಹಾಕಿ ಒಂದು 15 ಸೆಕೆಂಡು ಇದನ್ನು ನೀಟಾಗಿ ಬಾಡಿಸ್ಕೋಬೇಕಾಗುತ್ತೆ. ನಂತರ ನಾನು ಕರಿಬೇವು, ಹಸೆಕಾಯಿ, ಕಸೂರಿ ಮೆಂತಿ ಮತ್ತು ಪುದೀನವನ್ನು ಹಾಕ್ತಾ ಇದ್ದೀನಿ. ನೋಡಿ, ಕರಿಬೇವು, ಪುದೀನ, ಕಸೂರಿ ಮೆಂತಿ ಹಾಕಿ ಇದನ್ನು ಒಂದು 15 ಸೆಕೆಂಡ್ನಷ್ಟು ನೀಟಾಗಿ ಬಾಡಿಸ್ಕೋಬೇಕಾಗುತ್ತೆ. ನೀಟಾಗಿ ಬಾಡಿಸ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಸಣ್ಣ ಗಾತ್ರದ ಈರುಳ್ಳಿ ಸೈಜಿನ ಒಂದು ಕ್ಯಾಬೇಜಿನ ಸ್ಲೈಸನ್ನು ಹಾಕ್ತಾ ಇದ್ದೀನಿ. ನಂತರ 2 ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ. ನೀವು ಕ್ಯಾಬೇಜ್ ಬದಲಾಗಿ ಈರುಳ್ಳಿಯನ್ನು ಸೇರಿಸ್ಕೋಬಹುದು. ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು 1.5 ಟೇಬಲ್ ಸ್ಪೂನ್ನಷ್ಟು ಹಾಕಿ ನಂತರ 2 ದೊಡ್ಡ ಗಾತ್ರದ ಟೊಮೊಟೊ ಹಣ್ಣನ್ನು ಸಹ ಹಾಕಿದ್ದೀನಿ. ಇವಾಗ ನಾನು ಹಸಿಮೆಣಸಿನ್ಕಾಯನ್ನು 4 ಹಸಿಮೆಣಸಿನ್ಕಾಯನ್ನು ದೊಡ್ಡದಾಗಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಸಹ ಹಾಕಿ ಒಂದು 20 ಸೆಕೆಂಡಿನಷ್ಟು ಒಗ್ಗರಣೆ ಕಂದು ಬಣ್ಣಕ್ಕೆ ಬರುವ ಥರ ನೀವು ಬಾಡಿಸ್ಕೋಬೇಕಾಗುತ್ತೆ. ಉರಿ ಲೋ ಫ್ಲೇಮಲ್ಲೇ ಇರಲಿ. ಈಗ ನಾನು ಮತ್ತೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, 1 ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕಿದ್ದೀನಿ. ಹಾಕಿ ಮತ್ತೊಂದು ಸಾರಿ ನೀಟಾಗಿ ನೀವು ಬಾಡಿಸ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಈಗ ನೆನೆಸಿಟ್ಟಂತಹ ವಟಾಣಿಯನ್ನು ಹಾಕಿದ್ದೀನಿ. ನೀವು ಹಸಿ ವಟಾಣಿ ಆದರೆ ಡೈರೆಕ್ಟ್ ಕುಕ್ಕರಿಗೆ ಹಾಕ್ಬೋದು. ನಾನು ನೆನೆಸಿದ ವಟಾಣಿಯನ್ನು ಹಾಕಿದ್ನಲ್ಲ ಅದು ಸ್ವಲ್ಪ ಒಗ್ಗರಣೆಯಲ್ಲಿ ಬಾಡಿದ್ರೇ ಅದರ ಹಸಿ ವಾಸನೆ ಹೋಗುತ್ತೆ. ಆದ್ದರಿಂದ ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಬಟಾಣಿಯನ್ನು. ನೋಡಿ, ಉರಿ ಲೋ ಫ್ಲೇಮಲ್ಲೇ ಇರಲಿ. ಈ ರೀತಿ ಕಂದು ಬಣ್ಣಕ್ಕೆ ಬರೋ ಥರ ನೀವು ಬಾಡಿಸ್ಕೋಬೇಕು. ಈಗ ನಾನು ಅರ್ಧ ಬಟ್ಲು ಮೊಸರನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೀನಿ. ಮೊಸರನ್ನ ಹಾಕಿದ ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗೂ ಸಹ ನಾನು 10ರಿಂದ 15 ಸೆಕೆಂಡ್ನಷ್ಟು ಮೊಸರು ಹಾಕಿದ ಮೇಲೆ ಬಾಡಿಸ್ತಾ ಇದ್ದೀನಿ. ಈಗ ನಾನು ಅರ್ಧ kgಯಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ತೊಳೆದಿಟ್ಟಂತಹ ಅಕ್ಕಿಯನ್ನು ಒಂದು ಕುಕ್ಕರಿಗೆ ಹಾಕ್ತಾ ಇದ್ದೀನಿ.
ನಂತರ ಒಗ್ಗರಣೆಯನ್ನು ತಳಿಸಿಟ್ನಲ್ಲ ಇಷ್ಟೋ ತನಕ ಅದನ್ನೆಲ್ಲ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ತೊಳೆದಿಟ್ಟಂತಹ ಅಕ್ಕಿಗೆ. ನಂತರ ಪನ್ನೀರಿನ ಒಂದು ಮಿಶ್ರಣವನ್ನು ಇದಕ್ಕೆ ಹಾಕಿ ನೀಟಾಗಿ ಕೈ ಆಡಿಸಿ, ನೀವು ಯಾವ ಅಳತೆಯಲ್ಲಿ ನೀರನ್ನು ತಗೊಂಡಿರ್ತೀರಲ್ಲ, 1 ಗ್ಲಾಸ್ ತಗೊಂಡ್ರೆ 2 ಗ್ಲಾಸ್ ನೀರನ್ನು ಹಾಕಿ, 2 ಗ್ಲಾಸ್ ಅಕ್ಕಿಯನ್ನು ತಗೊಂಡ್ರೆ 3.5 ಗ್ಲಾಸ್ ನೀರನ್ನು ಹಾಕಿ, ನಾನಿಲ್ಲಿ 2 ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೀನಿ, 3.5 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ. ಹಾಕಿ ನೀಟಾಗಿ ಒಂದ್ಸರಿ ಎಲ್ಲವನ್ನು ಮಿಕ್ಸ್ ಮಾಡಿ, ಇದಕ್ಕೆ ನಾನು ಇನ್ನೂ ಒಂದು ಅರ್ಧ ಹೋಳು ನಿಂಬೆ ಹಣ್ಣಿತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ, ನಿಂಬೆ ಹುಳಿಯನ್ನು ಸೇರಿಸ್ತಾ ಇದ್ದೀನಿ. ನಂತರ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದು ಅರಿಶಿನ ಪುಡಿ ನಿಮ್ಮ ಆಪ್ಷನಲ್ಲು, ಬೇಕಂದರೆ ಹಾಕ್ಬೋದು, ಬೇಡಂದರೆ ಬಿಡ್ಬೋದು. ಅರಿಶಿನ ಪುಡಿಯಲ್ಲಿ ಔಷಧ ಗುಣ ಹೇರಳವಾಗಿರೋದ್ರಿಂದ ನಾನು ಅರಿಶಿನ ಪುಡಿಯನ್ನು ಸಹ ಹಾಕ್ತಾ ಇದ್ದೀನಿ. ಈಗ ಕುಕ್ಕರಿನಲ್ಲಿ ಕ್ಲೋಸ್ ಮಾಡಿ 2 ವಿಷಲ್ ಬರೋ ತನಕ ನಾನಿಲ್ಲಿ ಕೂಗಿಸ್ತಾ ಇದ್ದೀನಿ. 2 ವಿಷಲ್ ಆದರೆ ಸಾಕು, ತೀರಾ ಮೆತ್ತಗಾದರೆ ಟೇಸ್ಟ್ ಅನಿಸಲ್ಲ, ಅದರಿಂದ 2 ವಿಷಲ್ ಆದರೆ ಸಾಕು. ನೋಡಿ ಇವಾಗ ವಿಷಲ್ ಆರಿದ ಮೇಲೆ ಈ ಥರ ಬಿರಿಯಾನಿ ಬೆಂದಿದೆ. ವಾವ್, ಎಷ್ಟು ಚೆನ್ನಾಗಾಗೈತಲ್ರಿ. ಈಗ ನಾನು ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಈಸಿ ಮೆಥಡಿನಲ್ಲಿ ಒಂದು ಪನ್ನೀರಿನ ಬಿರಿಯಾನಿ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಈ ಥರ ಫೈನಲ್ ಆಗಿ ಬಿರಿಯಾನಿ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.